ಲಕ್ಷಾಂತರ ಕುಟುಂಬಗಳ ಮನೆ ದೀಪ ಬೆಳಗಿದ್ದೇವೆ. ಆ ರೀತಿ ಬದುಕಿದ್ದೇವೆ ನಾವು. ಇಲ್ಲಿ ಈ ಒಂದು ವಿಷಯದಲ್ಲಿ ಏನು ರಾಜ್ಯದಾದ್ಯಂತ ದೇಶದ ಮಟ್ಟಕ್ಕೆ ಈ ವಿಷಯ ಏನಾಗಿದೆ. ಈಗಲೂ ನಾನು ಹೇಳ್ತಕ್ಕಂಥದ್ದು, ಚುನಾವಣೆಗೆ 3 ದಿನಗಳ ಮುಂಚೆ ಈ ರೀತಿಯ ಒಂದು ಪೆನ್ ಡ್ರೈವ್ಗಳನ್ನು ಒಂದು 1 ಲಕ್ಷವೋ 2 ಲಕ್ಷವೋ ಏನೋ ಒಳ್ಳೊಳ್ಳೆ ಗಲ್ಲಿ ಮೇಲೆ ಹಂಚಿರ್ತಕ್ಕಂಥದ್ದು ಇದೆಯಲ್ಲ, ಇದೆಲ್ಲ ತನಿಖೆ ಆಗಬೇಕಲ್ಲ. ಯಾರು ಮಾಡಿದವರು, ಯಾರಿಂದ ಇದೆಲ್ಲ ಹೊರಗೆ ಬಂದಿದೆ, ಇದು ಸಹ ತನಿಖೆ ಆಗಬೇಕಾಗಿದೆ. ಆದರೂ ಅಷ್ಟೇ ಅದು ನೋಡೋಣ. ಈಗ ಮುಂದೆ ಈಗ SIT ಇವತ್ತೇನು ಸರ್ಕಾರ ಕೊಟ್ಟಿದೆ, ಅದನ್ನು ಸೇರಿಸ್ಬೇಕಲ್ವಾ, ಅದನ್ನು ಬರಬೇಕಲ್ವ, ಅದು ಹೊರಗೆ ಬರಬೇಕಲ್ವಾ. ಇಲ್ಲಿ ತಪ್ಪಿತಸ್ಥರಿಗೆ ಶಿಕ್ಷೆನೂ ಆಗಬೇಕು. ತಪ್ಪಿತಸ್ಥರಷ್ಟೇ ಆ ಒಂದು ಹೆಣ್ಣು ಮಕ್ಕಳ ಮಾನಹಾರ ಮಾಡಿರ್ತಕ್ಕಂಥದ್ರಲ್ಲಿ ಆ ಪೆನ್ ಡ್ರೈವ್ನಲ್ಲಿ ಭಾಗಿಗಳಾಗವರಲ್ಲ, ಮಾಡಿ ಸರ್ಕ್ಯುಲೇಟ್ ಮಾಡಿದವರು, ಅವ್ರು ಅದಕ್ಕಿಂತಲೂ ಕೆಟ್ಟ ಅಪರಾಧ ಮಾಡಿರ್ತಕ್ಕಂಥದ್ದು ಕಾನೂನು ವ್ಯಾಪ್ತಿಯೊಳಗೆ. ಅದು ಎಲ್ಲ ಸತ್ಯ ಹೊರಗೆ ಬರಬೇಕಲ್ಲ. ಬರಲಿ. ನಿಮ್ಮ ಕುಟುಂಬದ ವಿರುದ್ಧ ಷಡ್ಯಂತ್ರ ನಡೆದಿದೆ ಅಂತ ರೇವಣ್ಣ ಆರೋಪ ಮಾಡಿದ್ದಾರೆ. ಇಲ್ಲಿ ಕುಟುಂಬದ ವಿರುದ್ಧ ಅಲ್ಲ. ಈಗ ರೇವಣ್ಣ ಅವ್ರ ಕುಟುಂಬ ಅಂದರೆ ರೇವಣ್ಣ ಅವರು, ಅವರ ಪತ್ನಿ, 2 ಮಕ್ಕಳು. ಇಲ್ಲಿ ದೇವೇಗೌಡರ ಕುಟುಂಬ ಅನ್ನೋ ಪ್ರಶ್ನೆ ಬರಲ್ಲ. ಆಲ್ರೆಡಿ ನಾವು ಡಿವೈಡ್ ಆಗಿರೋರು ಬೇರೆ ಬೇರೆ ವಾಸ ಇದ್ದೇವೆ. ನಮ್ಮ ಬೇರೆ ಬೇರೆ ವ್ಯವಹಾರಗಳು ಇದ್ದಾವೆ, ನಮ್ಮದು ಯಾವುದೇ ವ್ಯವಹಾರಗಳಿಲ್ಲ. ರಾಜಕೀಯವಾಗಿ ಸಭೆಗಳಲ್ಲಿ ಭಾಗವಹಿಸ್ತೀವಿ, ಇದೇ ಇರ್ತಕ್ಕಂಥದ್ದು. ಇಲ್ಲಿ ಪ್ರಶ್ನೆ, ಈಗ ನನ್ನ ಮನೆ ಹತ್ರ ಬೆಳಿಗ್ಗೆ ಯಾವ ಕಾಂಗ್ರೆಸ್ನ ಒಂದು 15 ಜನ ಹೋಗಿ ಪ್ರೊಟೆಸ್ಟ್ ಮಾಡಿದ್ದಾರೆ. ಈಗ ನನ್ನ ಮನೆ ಮುಂದೆ ಹೋಗಿ ನನಗೂ ಅದಕ್ಕೂ ಸಂಬಂಧ ಏನು? ನನಗೂ ಅದಕ್ಕೂ ಸಂಬಂಧ ಏನಿದೆ? ದೇವೇಗೌಡರನ್ನ ಅದೇನೋ ಮುಖ ಹಾಕ್ಬಿಟ್ಟು ಇದೇನೋ ಒಂದು ನೆನ್ನೆ ಹಣಕು ಪ್ರದರ್ಶನ ಮಾಡೋರಲ್ಲಿ ದೇವೇಗೌಡರ ಸಂಬಂಧ ಏನಿದಕ್ಕೆ? ನಾವು ದಿನ ಪ್ರತಿನಿತ್ಯ ಯಾರು ಎಲ್ಲಿ ಹೋಗ್ತಾರೆ ಅನ್ನೋದನ್ನ ನಾವು ಕಾಯ್ಕೊಂಡು ಕೂರ್ಲಿಕ್ಕಾಗತ್ತಾ? ವಯಸ್ಸಿನಲ್ಲಿ ಬೆಳೆದಿರ್ತಕ್ಕಂಥ ಮಕ್ಕಳು ಹಲವಾರು ರೀತಿಯ ಸಮಸ್ಯೆಗಳು ಅವರವ್ರದ್ದೇ ಆದಂಥ ರೀತಿಯಲ್ಲಿ ಇರ್ತದೆ. ಇದಕ್ಕೆ ಇಂಥ ತಪ್ಪುಗಳು ಮಾಡ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವೇನು ನೋಡ್ತೇವೆ. ತಪ್ಪುಗಳಾಗಿದ್ದಾಗ ಶಿಕ್ಷೆ ಆಗಲೇಬೇಕು. ಸರ್, ಹಾಸನದಲ್ಲಿ ಭಾರಿ ಪ್ರತಿಭಟನೆ ಆಗ್ತಾ ಇದೆ. ಭಾರಿ ಪ್ರತಿಭಟನೆ ಯಾರು ಮಾಡ್ತಾ ಇದ್ದಾರೆ? ಯಾವ ಮಹಿಳೆಯರು ಮಾಡ್ತಿರೋದು? ನಾವೇ ರೆಡಿ ಇದ್ದೀವಲ್ಲ ಈ ವಿಷಯದಲ್ಲಿ. ನಾವು ಸಮಗ್ರ ತನಿಖೆ ಆಗಬೇಕು ಅಂತ ಹೇಳ್ತಿದ್ದೀವಲ್ಲ. ಯಾರ ಮೇಲೆ ಪ್ರತಿಭಟನೆ ಮಾಡ್ತಾವ್ರು ಅವರು? ಯಾರ ವಿರುದ್ಧ ಪ್ರತಿಭಟನೆ? ಪೆನ್ ಡ್ರೈವ್ ಹಂಚಿದ್ರಲ್ಲ, ಅವ್ರ ಬಗ್ಗೆ ಪ್ರತಿಭಟನೆ ಮಾಡ್ತಾವ್ರ? ಇದೆಲ್ಲ ಚರ್ಚೆ ಮಾಡೋಣ ಬನ್ನಿ.